ಈ 3 ಕಾಲ ರಾಯರೊಳಗಿರ್ತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡತಕ್ಕಂಥ ಕಾಲ. ಈ 3 ದಿವಸಗಳಲ್ಲಿ ಏನಾಗುತ್ತೆ, ಭಗವಂತನ ವಿಶೇಷ ಸನ್ನಿಧಾನ ರಾಯರೊಳಗೆ ಇರುತ್ತೆ. ಹಾಗಾಗಿ ಈ ಆರಾಧನೆಗೆ ಅತ್ಯಂತ ಶ್ರೇಷ್ಠ. ಮಮ ಸಹ ಕುಟುಂಬಸ್ಯ ಸರ್ವತೋಮುಖ ಅಭಿವೃದ್ಧಿ ಸಿದ್ಧ್ಯರ್ಥಂ ಮಮ ಈಪ್ಸಿತ ಮನೋಕಾಮನ ಸಿದ್ಧಿಪೂರ್ವಕ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪದೇ ಶ್ರೀಮೂಲ ರಾಮಚಂದ್ರಸ್ಯ ಅನುಗ್ರಹ ಕಟಾಕ್ಷ ಸಿದ್ಧ್ಯರ್ಥಂ ಆರಾಧನಾ ಪರ್ವಕಾಲಾಂಗ ಯಥೋಚಿತ ಪ್ರದಕ್ಷಿಣ ನಮಸ್ಕಾರ ಸೇವಾಖ್ಯಂ ಸ್ವಗೃಹೇ ಕರಿಷ್ಯೆ. ಇಷ್ಟೇ ಇತ್ತು ಸಂಕಲ್ಪ. ಹುಣ್ಣಿಮೆ ಆದಮೇಲಿನ 2ನೇ ದಿವಸ ಅವತ್ತು ರಾಯರು ವೃಂದಾವನ ಪ್ರವೇಶ ಮಾಡಿದ ದಿವಸ ಅದು. ಹಾಗಾಗಿ ಅದಕ್ಕೆ ಮಧ್ಯಾರಾಧನೆ ಅಂತ ಕರೀತಾರೆ. ಅದರ ಹಿಂದಿನ ದಿವಸಕ್ಕೆ ಪೂರ್ವಾರಾಧನೆ ಅಂತ ಕರೀತಾರೆ. ಅದರ ಮುಂದಿನ ದಿವಸ ಅಂದರೆ ದ್ವಿತೀಯದ ಮುಂದಿನ ದಿವಸಕ್ಕೆ ಉತ್ತರಾರಾಧನೆ ಅಂತ ಕರೀತಾರೆ. ಈ ಪ್ರತಿಪದ ದಿವಸ ರಾಯರ ಪ್ರತೀಕ ಅಥವಾ ಫೋಟೋ ಅವ್ರ ಪಾದಕ್ಕೆ ಅದನ್ನು ಒಂದು ಜಾಗದೊಳಗೆ ಫುಲ್ ಶುದ್ಧಿ ಮಾಡಿ ಇಟ್ಟು, ಸಾಧ್ಯ ಆದರೆ 2 ತುಪ್ಪದ ದೀಪ ಹಚ್ಚಿಡಿ, ಇಲ್ಲ 1 ಎಳ್ಳೆಣ್ಣೆ ದೀಪ 1 ತುಪ್ಪದ ದೀಪ ಹಚ್ಚಿಟ್ಟು 2 ಕಾಯಿ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಕೋರಿಕೆಯನ್ನು ಪ್ರಾರ್ಥನೆ ಮಾಡಬೇಕು. ರಾಯರಲ್ಲಿ ಪ್ರಾರ್ಥನೆ ಮಾಡಿ ಆ ಫಲ ಸಮರ್ಪಣೆ ಮಾಡಿ 1 ಹೊತ್ತು 3 ಹೊತ್ತು ಇಲ್ಲ 2 ಹೊತ್ತು ರಾಯರಿಗೆ ಪ್ರದಕ್ಷಿಣೆ ಹಾಕಬೇಕು. ದೇವರೇ ಹೇಳಿರೋಂಗೆ ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ, ಧರ್ಮ ಸಾಧನೆ ಮಾಡಲಿಕ್ಕೆ ಇರ್ತಕ್ಕಂಥ ಅತ್ಯಂತ ಅವಶ್ಯ ವಸ್ತು ದೇಹ. ಹಾಗಾಗಿ ದೇಹನೂ ಕಾಪಾಡಿಕೊಂಡು ಸೇವೆನೂ ಮಾಡಬೇಕು ಅನ್ನೋರಿಗೆ ಇದು ಅತ್ಯಂತ ಸುಲಭ ವಿಧಾನ. ನಾವು ಹಗಲಿಂದ ರಾತ್ರಿವರೆಗೂ ಬ್ಯುಸಿ, ನಮಗೆ ಆಗಲ್ಲ, ಏನು ಈ ಥರದ ಸೇವೆ ಮಾಡಲಿಕ್ಕೆ ಆಗಲ್ಲ, ನಾವು ಮನೇಲಿ ಇರಲ್ಲ. ಹಿಂಗಿದ್ದಾಗ ಅದಕ್ಕೆ ಬೆಸ್ಟ್ ಉಪಾಯ ಏನು ಅಂದರೆ ರಾಯರ ನಾಮಸ್ಮರಣೆ. 3 ದಿವಸ ಶ್ರೀ ರಾಘವೇಂದ್ರಾಯ ನಮಃ. ಇದಕ್ಕೆ ಯಾವುದೇ ರೀತಿ ಸಲಕರಣೆಗಳ ಅಗತ್ಯ ಇಲ್ಲ. ನೀವು ಹೆಂಗೆ ನಿಮ್ಮ ತಂದೆ ತಾಯಿ ನೆನೆಸ್ತಿರತ್ತಾನೆ ಹಾಗೆ ರಾಯರು, ಅಪ್ಪ ಅಮ್ಮ ನೆನೆಸ್ತಿರ್ತಾನೆ ನಾವು, ಹಾಗೆ ರಾಯರಪ್ಪ ನಮ್ಮ ತಂದೆ ತಾಯಿಯವರು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ನಮಗೆ ಗೊತ್ತಿರದ ಅನೇಕ ವಿಚಾರಗಳನ್ನು ತಿಳ್ಕೊತಾ ಇದ್ದೀವಿ. ಇದು ರಾಯರ ದರ್ಶನ ಅಂತ ಹೇಳ್ಬೋದು. ಈ ಸ್ಪೆಷಲ್ ಕಾರ್ಯಕ್ರಮವನ್ನು ನಾವು ಶುರು ಮಾಡಿದ್ದು 3-4 ವರ್ಷಗಳ ಹಿಂದೆ. ಆದರೆ ಇವತ್ತಿಗೂ ಕೂಡ ಆ ಕಾರ್ಯಕ್ರಮವನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಬೇಕು ಅಂದರೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ರಾಘವೇಂದ್ರ ಸ್ವಾಮಿ ಲೈಫ್ ಸ್ಟೋರಿ ಅಂತ ಹೊಡೆದ್ರೆ ನಿಮಗೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಅಷ್ಟು ಎಪಿಸೋಡ್ಗಳ ಪ್ಲೇಲಿಸ್ಟ್ ಕೂಡ ಓಪನ್ ಆಗುತ್ತೆ. ಅದನ್ನು ಕೂಡ ನೀವು ನೋಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಇದನ್ನು ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ನನ್ನ ಜೊತೆಗೆ ರಾಘವೇಂದ್ರ ಎಸ್ ಕುಲಕರ್ಣಿ ಅವರು ಜಾಯ್ನ್ ಆಗಿದ್ದಾರೆ. ನಿಮ್ಮನ್ನು ಅನೇಕ ಎಪಿಸೋಡ್ಗಳಲ್ಲಿ ಇವರು ಹಿಂದೆ ಭೇಟಿಯಾಗಿದ್ದರು. ಮತ್ತೊಮ್ಮೆ ಅವರನ್ನು ಈ ಕಾರ್ಯಕ್ರಮದ ಮುಖಾಂತರ ಮತ್ತೆ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ಮತ್ತೊಮ್ಮೆ ರಾಯರ ಬಗ್ಗೆ ಮಾತಾಡೋದಕ್ಕೆ ಒಂದು ಸದಾವಕಾಶ ಸಿಕ್ಕಿದೆ. ಅದು ವಿಭಿನ್ನವಾಗಿರುವಂಥ ಪಾಡ್ಕಾಸ್ಟ್ ಮುಖಾಂತರ ನಾವು ಇಲ್ಲಿ ರಾಯರ ಬಗ್ಗೆ, ಅವರ ಒಲುಮೆಗಳ ಬಗ್ಗೆ ಅಥವಾ ಅವರ ಪವಾಡಗಳ ಬಗ್ಗೆ, ಅವರು ಇತ್ತೀಚೆಗೆ ಅಂದರೆ ಈಗ ರಾಯರ ಭಕ್ತರ ಸಂಖ್ಯೆ ಎಷ್ಟಾಗಿದೆ ಅನ್ನೋದು ನಾವು ಒಂದ್ಸಲ ಮಂತ್ರಾಲಯಕ್ಕೆ ಹೋಗಿ ನೋಡಿದ್ರೆ ನಮ್ಗಲ್ಲಿ ಗೊತ್ತಾಗುತ್ತೆ. ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಅಷ್ಟು ಜನಗಳು ರಾಯರನ್ನ ಅರಸಿಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ರಾಯರ ಆಶೀರ್ವಾದ ಸಿಗ್ತಾ ಇದೆ ಅನ್ನೋದು ಕೂಡ ಇತ್ತೀಚಿನ ದಿನಮಾನದಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಸೊ ಈಗ ಆರಾಧನೆಯ ಸಮಯ, ಈಗ ಆರಾಧನೆ ಬರ್ತಾ ಇದೆ. ಸೊ ಪ್ರತಿ ವರ್ಷ ನಮಗೆ ಆಗಸ್ಟ್ ತಿಂಗಳು ಬಂತು ಅಂತ ಹೇಳಿದ್ರೆ ಅಲ್ಲಿ ಆರಾಧನೆಯ ಸಂಭ್ರಮ ಇರುತ್ತೆ. ಆ ಸಂಭ್ರಮ 3-4 ದಿನ, 1 ವಾರಗಳ ಕಾಲ ಎಲ್ಲಾ ಮಠಗಳಲ್ಲೂ ನಡೆಯುತ್ತೆ. ನಮ್ಗೆ ಎಲ್ಲಿ ಹತ್ರ ಇದೆ ಅಲ್ಲಿಗೂ ಹೋಗಬಹುದು, ಅಥವಾ ಮಂತ್ರಾಲಯಕ್ಕೂ ಕೂಡ ಹೋಗಿ ಬೃಂದಾವನಕ್ಕೆ 3 ಪ್ರದಕ್ಷಿಣೆಯನ್ನ ಹಾಕಿದ್ರೆ ಸಾಕು, ರಾಯರ ಆಶೀರ್ವಾದ ಸಿಗುತ್ತೆ ಅಂತಾನು ಕೂಡ ಸುಮಾರು ಜನ ಹೇಳಿರೋದನ್ನ ನಾನು ಕೂಡ ಕೇಳಿಸ್ಕೊಂಡಿದ್ದೆ. ಆದ್ರೆ ಈ ಆರಾಧನೆಯಲ್ಲೂ ಕೂಡ ಸುಮಾರು ಸೇವಾ ಸಂಕಲ್ಪಗಳನ್ನು ಮಾಡಬಹುದು ಅಂತ ಕೇಳ್ಪಟ್ಟಿದ್ದೆ. ಈ ಸೇವಾ ಸಂಕಲ್ಪವನ್ನು ಹೇಗೆ ಮಾಡಬೇಕು? ಅಲ್ಲಿಗೆ ಹೋಗಿನೇ ಮಾಡಬೇಕಾ, ಅಥವಾ ಗುರುಗಳ ಮುಖಾಂತರ ಮಾಡಬೇಕಾ, ಅಥವಾ ನಮಗೆ ನಾವೇ ಒಂದಿಷ್ಟು ಸೇವೆಯನ್ನು ಮಾಡಬಹುದಾ, ನಾವಿರುವಲ್ಲಿಂದನೇ ಮಾಡಬಹುದಾ ಅನ್ನೋದೇ ಇವತ್ತಿನ ಒಂದು ಪಾಡ್ಕಾಸ್ಟ್ನಲ್ಲಿ ನಾವು ಜನತೆಗೆ ತಿಳಿಸ್ಬೇಕಾಗಿರುವಂಥ ವಿಚಾರ ಅಂತ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಸಾರ್ವಭೌಮರ ಈ ಆರಾಧನಾ ವಿಶೇಷ ಅನ್ನೋದೇ ಒಂದು ಸಂಭ್ರಮದ ವಾತಾವರಣ. ನೀವು ಹೇಳಿದಾಗೆ 1 ದಿವಸದಿಂದ ಶುರು ಮಾಡಿಕೊಂಡು 10 ದಿವಸದವರೆಗೂ ಆರಾಧನೆ ಮಾಡ್ತಕ್ಕಂಥ ಜನಗಳು ಇದ್ದಾರೆ. ಅವರವರ ಶಕ್ತಿಯಾನುಸಾರ ಅಲ್ಲಿ ಒಂದು ವ್ಯವಸ್ಥೆ ಅನುಸಾರ ಮಾಡ್ತಾರೆ. ಅದೇ ಪ್ರಧಾನವಾಗಿ ಈ ಆರಾಧನೆ ಇರತಕ್ಕಂಥದ್ದು 3 ದಿವಸ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪ್ರತಿಪದ, ದ್ವಿತೀಯ ಮತ್ತು ತೃತೀಯ, ಈ 3 ದಿವಸ
ಅದರಲ್ಲಿ ದ್ವಿತೀಯ ಅಂದರೆ ಹುಣ್ಣಿಮೆ ಆದಮೇಲಿನ 2ನೇ ದಿವಸ ಅವತ್ತು ರಾಯರು ವೃಂದಾವನ ಪ್ರವೇಶ ಮಾಡಿದ ದಿವಸ ಅದು. ಹಾಗಾಗಿ ಅದಕ್ಕೆ ಮಧ್ಯಾರಾಧನೆ ಅಂತ ಕರೀತಾರೆ. ಅದರ ಹಿಂದಿನ ದಿವಸಕ್ಕೆ ಪೂರ್ವಾರಾಧನೆ ಅಂತ ಕರೀತಾರೆ. ಅದರ ಮುಂದಿನ ದಿವಸ ಅಂದರೆ ದ್ವಿತೀಯದ ಮುಂದಿನ ದಿವಸಕ್ಕೆ ಉತ್ತರಾರಾಧನೆ ಅಂತ ಕರೀತಾರೆ. ಈ 3 ದಿವಸಗಳಲ್ಲಿ ರಾಯರ ಸನ್ನಿಧಾನ ಯಾವಾಗಲೂ ಜಾಗೃತವಾಗೇ ಇರುತ್ತೆ. ಆದರೆ ಆ ಆರಾಧನಾ ಕಾಲದೊಳಗೆ ಏನಾಗಿರುತ್ತೆ ಅಂದರೆ, ಈಗ ನೋಡಿ, ನಾವು ಒಬ್ಬ ಸಾಧಕರನ್ನು ನಾವು ಗುರುತು ಹಿಡಿಯೋದು ಅವರ ಸಾಧನೆಯ ಮುಖಾಂತರನೇ. ರಾಯರು ಆ ಸಾಧಕರಿಗೆಲ್ಲ ಅಗ್ರಗಣ್ಯರು. ಸಾಧಕರನ್ನು ರೆಡಿ ಮಾಡ್ತಕ್ಕಂಥ ಫ್ಯಾಕ್ಟ್ರಿ ರಾಯರು ಅಂದರೆ. ಯಾಕಂದರೆ ಇನ್ನು ಭಾಳಷ್ಟು ಇತಿಹಾಸ ಇದೆ ಅದರ ಬಗ್ಗೆ. ರಾಯರ ಶರಣಾಗತಿಗೆ ಹೋಗಿ ಎಲ್ಲರೂ ಭಾಳ ದೊಡ್ಡ ಮಟ್ಟವನ್ನು ಏರ್ ಕೂತಂಥ ಒಂದು ಎಕ್ಸಾಂಪಲ್ ಭಾಳ ಇದೆ. ಅಂಥ ಸಾಧಕರ ಫ್ಯಾಕ್ಟ್ರಿಗೆ ನಾವು ಏನು ತಾನೇ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಎಲ್ಲ ಅವ್ರ ಹತ್ರ ಇರುತ್ತೆ. ಈ 3 ದಿವಸಗಳಲ್ಲಿ ಏನಾಗುತ್ತೆ, ಅವರು ಒಳಗಿರ್ತಕ್ಕಂಥ ಭಗವಂತನ ಉಪಾಸನೆ ಮಾಡ್ತಕ್ಕಂಥ ಕಾಲ ಇದು. ಪ್ರತಿ ಈ 365 ದಿವಸದಲ್ಲಿ 362 ದಿವಸಗಳೇನಾಗಿರುತ್ತೆ, ನಾವು ರಾಯರನ್ನು ಉಪಾಸನೆ ಮಾಡಿರ್ತೀವಿ. ಈ 3 ಕಾಲ ರಾಯರ ಒಳಗಿರ್ತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡ್ತಕ್ಕಂಥ ಕಾಲ. ಯತಿಗಳಿಗೆ ಅವ್ರದ್ದೇ ಆದ ಒಂದು ಪ್ರತ್ಯೇಕ ವಿಧಾನಗಳಿರುತ್ತೆ. ಅವ್ರ ಆರಾಧನೆ ಮಾಡಲಿಕ್ಕಾಗಲಿ, ಅವ್ರ ವರ್ಧಂತಿ ಮಾಡಲಿಕ್ಕಾಗಲಿ, ನಿಮ್ಮ ಥರ ಹುಟ್ಟುಹಬ್ಬ ಮತ್ತು ಇತ್ಯಾದಿಗಳ ಆಚರಣೆ ಅವ್ರಿಗಿರಲ್ಲ. ಅವ್ರ ವ್ಯವಸ್ಥೆನೇ ಪ್ರತ್ಯೇಕ ಇರುತ್ತೆ. ಹಾಗಾಗಿ ಈ 3 ದಿವಸಗಳಲ್ಲಿ ಏನಾಗುತ್ತೆ, ಭಗವಂತನ ವಿಶೇಷ ಸನ್ನಿಧಾನ ರಾಯರೊಳಗೆ ಇರುತ್ತೆ. ರಾಯರಿಗಾಗಿ ನಾವು ಯಾವಾಗಲೂ ಏನು ಮಾಡ್ತೀವಿ ಅಂದರೆ, ನಮಗಾಗಿ ನಾವು ರಾಯರನ್ನು ಪೂಜೆ ಮಾಡ್ತೀವಿ. ಆದರೆ ಈ 3 ದಿವಸದಲ್ಲಿ ರಾಯರಿಗಾಗಿ ಭಗವಂತನ ಉಪಾಸನೆ ನಡೆಯುತ್ತೆ. ಹಾಗಾಗಿ ಈ ಆರಾಧನೆಗೆ ಅತ್ಯಂತ ಶ್ರೇಷ್ಠ. ಯಾಕೆಂದರೆ ಹಿಂದಿನ ಅವತಾರಗಳಲ್ಲಿ ಅವರು ತೋರಿಸಿರೋ ಹಾಗೆ ಅವರಿಗೋಸ್ಕರ ನರಸಿಂಹದೇವರು ಬಂದರು. ಈಗ ನರಸಿಂಹದೇವರು ಬಂದ ಅನ್ನೋ ಕಾರಣಕ್ಕೆ ನಾವು ರಾಯರಿಗೋಸ್ಕರ ನರಸಿಂಹದೇವ್ರನ್ನ ಉಪಾಸನೆ ಮಾಡಿದರೆ ಅಲ್ಲಿಗೆ ರಾಯರ ಪ್ರೀತರಾಗ್ತಾರೆ. ಕೃಷ್ಣನ ಉಪಾಸನೆ ಮಾಡಿದರೆ ವ್ಯಾಸರಾಜರ ಪ್ರೀತರಾಗ್ತಾರೆ. ರಾಮದೇವರ ಉಪಾಸನೆ ಮಾಡಿದರೆ ರಾಯರ ಪ್ರೀತರಾಗ್ತಾರೆ. ಹಾಗೆ ಈ ಚತುರ್ಮೂರ್ತಿಗಳು, ನಾನು ಹಿಂದಿನ ಪಾಡ್ಕಾಸ್ಟಲ್ಲಿ ಹೇಳಿದ್ದೆ, ರಾಮ ನರಹರಿ ಕೃಷ್ಣ ವೇದವ್ಯಾಸರಾಗಿ ಭಗವಂತ ರಾಯರ ವೃಂದಾವನದಲ್ಲಿ ವಾಸ ಮಾಡ್ತಾನೆ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪದಿಂದನೂ ವೃಂದಾವನದಲ್ಲಿ ವಾಸ ಮಾಡ್ತಾನೆ. ಅದನ್ನು ಪ್ರತ್ಯಕ್ಷವಾಗಿ ಉಪಾಸನೆ ಮಾಡ್ತಕ್ಕಂಥ ಕಾಲ ಈ ಆರಾಧನೆ ಕಾಲ. ಈ ಕಾಲದೊಳಗೆ ಹೆಂಗಿರುತ್ತೆ ಅಂದರೆ, ಈಗ ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಡಬೇಕಂದ್ರೆ, ನೀವು ಪೂಜೆ ಕೂತಿರ್ತೀರ, ಆಯಿತಾ? ನೀವು ಪೂಜೆ ಕೂತಾಗ ಈ ಯಾರೋ ಒಬ್ರು ತಂದು 1000 ಹೂಗಳನ್ನು ನಿಮಗೆ ಕೊಟ್ಟರು, ಸಂದೀಪ್ ಅವರೇ ತಗೊಳ್ಳಿ ಈ ಹೂ ದೇವರಿಗೆ ಇರಿಸಿ ಅಂತ. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಆನಂದ ಆಗತ್ತೆ ತಾನೆ? ಮತ್ತೆ ಈ 3 ದಿವಸ ರಾಯರು ತಾವು ಉಪಾಸನೆ ಕೊಡೋ ಕಾಲ ಇದು. ಅವ್ರು ಒಳಗಿರ್ತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡೋ ಕಾಲ. ಆಗ ನಾವು ಕೊಡ್ತಕ್ಕಂಥ ರಾಯರ ಸೇವಾ, ಮಾಡ್ತಕ್ಕಂಥ ರಾಯರ ಸೇವಾ, ಅದು ರಾಯರೊಳಗಿರೋ ಭಗವಂತನಿಗೆ ನೇರ ಸಮರ್ಪಣೆ ಆಗುತ್ತೆ. ಭಗವಂತ ನಮ್ಮನ್ನು ಕ್ರಾಸ್ ಚೆಕ್ ಮಾಡ್ತಿರ್ತಾನೆ. ನಾನು ನಿಮಗೆ ರಾಯರನ್ನು ಕೊಟ್ಟೆ, ನೀವು ರಾಯರಿಗೆ ಏನು ಮಾಡ್ತಾ ಇದ್ದೀರಾ, ಎಷ್ಟು ಬೆಲೆ ಕೊಡ್ತೀರಾ ರಾಯರಿಗೆ ಅಂತಂದು. ನಾವು ಕೊಡ್ತಕ್ಕಂಥ ಆ ಒಂದೇನು ಪುಷ್ಪಾಂಜಲಿ ಇದೆಯಲ್ಲ, ಆ ಪುಷ್ಪಾಂಜಲಿಯ ಕಾಲ ಈ 3 ದಿವಸ. ಹಾಗಾಗಿ ಈ 3 ದಿವಸಕ್ಕೆ ಇದು ಒಂಥರ ಕ್ರೌನ್ ಇದ್ದಂಗೆ. ಪ್ರತ್ಯೇಕ ಎಲ್ಲ ದಿವಸದಲ್ಲೂ ರಾಯರ ಸನ್ನಿಧಾನ ಪ್ರಚುರನೇ ಅವರ ಅನುಗ್ರಹ ಮಾಡೇ ಮಾಡ್ತಾರೆ. ಆದರೆ ಈ 3 ದಿವಸಗಳಲ್ಲಿ ಅದೊಂಥರ ಶಿರೋರತ್ನ ಇದ್ದಂಗೆ. ಹಾಗಾಗಿ ಈ ಆರಾಧನೆಗೆ ತೂಕ ಜಾಸ್ತಿ. ಇನ್ನು ನೀವು ಸೇವಾ ವಿಚಾರಕ್ಕೆ ನೀವು ಕೇಳಿದಾಗ, ಈ ಸೇವೆಗಳೊಳಗೆ ನೀವು ಹೇಳ್ದಂಗೆ ನಮಗೆ ಹತ್ತಿರ ಇರತಕ್ಕಂಥ ಮಠಗಳು ಅಥವಾ ಸಾಧ್ಯ ಇದ್ದವರು ಮಂತ್ರಾಲಯ ಇತ್ಯಾದಿಗಳಿಗೆಲ್ಲ ಹೋಗಿ ತಮ್ಮ ಕೈಲಾದ ಸೇವೆಯನ್ನು ಮಾಡ್ತಿರ್ತಾರೆ. ಆದರೆ ಈಗಿನ ಒಂದು ಕ್ರೌಡು ಅಥವಾ ಅಲ್ಲಿ ಒಂದು ವ್ಯವಸ್ಥೆ ಎಲ್ಲದನ್ನು ಮೇಂಟೈನ್ ಮಾಡಬೇಕಾದ್ರೆ ಅದು ಎಲ್ಲ ಈಗ ಮಂತ್ರಾಲಯ ಮಾತ್ರ ಅಲ್ಲ, ಎಲ್ಲ ಮಠಗಳು ಭಾಳ ಕ್ರೌಡ್ ಆಗಿದೆ ಈಗ. ಹಾಗಾಗಿ ಎಲ್ಲರಿಗೂ ಸರ್ತಿ ಸಾಲಲ್ಲಿ ಬಂದು ರಾಯರನ್ನು ದರ್ಶನ ಮಾಡುವಂಥ ಪ್ರಸಂಗ ಎಲ್ಲರಿಂದನೂ ಎಲ್ಲ ಮಠದಲ್ಲೂ ಈಗಾಗಲೇ ನಿರ್ಮಾಣ ಆಗಿ ಹೋಗಿದೆ. ಯಾಕಂದರೆ ರಾಯರು ಭಕ್ತರ ಸಂಖ್ಯೆ ಲಕ್ಷೋಪಾದಿಯಲ್ಲಿ ಅದು ಬೆಳಿತಾನೆ ಇದೆ. ಹಾಗಾಗಿ ನಾವು ಇದನ್ನು ಎಷ್ಟು ಅನುಕೂಲದಲ್ಲಿ ರಾಯರ ಸೇವೆ ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ನಾವು ಮಾಡಿದಷ್ಟು ನಮಗೆ ಅನುಕೂಲ. ಈಗ ನಾವು ಮಂತ್ರಾಲಯಕ್ಕೆ ಹೋಗಿ ಮಾಡ್ತೀವಿ ಅಂದರೆ ಅಲ್ಲಿ ಒಂದು ನಮಸ್ಕಾರ ಹಾಕೋದು ಕೂಡ ಈಗಿನ ಕಾಲದೊಳಗೆ, ಈಗ ಆರಾಧನೆ ಕಾಲದಲ್ಲಂತೂ ಅದು ಕಷ್ಟ. ಯಾಕಂದರೆ ಎಷ್ಟೋ ಜನ ನೋಡಿ, ಈಗ ಎಲ್ಲರೂ ಒಂದೇ ಅವಸ್ಥೆಯಲ್ಲಿ ರಾಯರ ಹತ್ರ ಬಂದಿರಲ್ಲ, ಆಯಿತಾ? ರಾಯರ ಸೇವೆ ಅನ್ನೋದು ಶುರುವಾಗೋದು ಎಲ್ಲಿಂದ ಅಂತಂದರೆ, ರಾಯರ ಭಕ್ತರಿಗೆ ಅನುಕೂಲ ಮಾಡಿಕೊಡೋದ್ರಿಂದನೇ ರಾಯರ ಸೇವೆ ಶುರುವಾಗೋದು. ಈಗ ನಾನೊಬ್ಬನ ಸೇವೆ ಮಾಡ್ತೀನಿ ಅಂತ 10 ಜನಕ್ಕೆ ಅನಾನುಕೂಲ ಮಾಡಿ ಸೇವೆ ಮಾಡಿದರೆ ಅದರಲ್ಲಿ ಅರ್ಥ ಇರಲ್ಲ, ಆಯಿತಾ? ಹಂಗಿದ್ದಾಗ ನಾವು ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡ್ತೀವಿ ಈ 3 ದಿವಸದಲ್ಲಿ ಅಂದರೆ ಅದು ಸ್ವಲ್ಪ ಕಷ್ಟ ಸಾಧ್ಯ. ಅದನ್ನು ಸಾಧಿಸುವಂಥ ಜನನೂ ಇದ್ದಾರೆ, ಆಯಿತಾ? ಯಾಕಂದರೆ ರಾಯರು ಯಾರ ಹತ್ರ ಯಾವಾಗ ಎಲ್ಲಿ ಏನು ತೊಗೋತಾರೆ ಹೇಳೋಕ್ಕಾಗಲ್ಲ. ಹಾಗಾಗಿ ಆದರೆ ಅದರೊಳಗೆ ಈಗ ಸೇವಾ ಅಂತ ಬಂದು ನಾನು ಈ 3 ದಿವಸದಲ್ಲಿ ರಾಯರಿಗೆ ಏನು
ನಾನು ಆತ್ಮಸಮರ್ಪಣೆ ಮಾಡ್ಕೋಬೋದು, ನನ್ನ ಆತ್ಮನಿವೇದನೆ ನಾನು ಏನು ಮಾಡ್ಬೋದು, ಅಥವಾ ನಾನು ಏನು ಮಾಡಿದರೆ ಇದು ಅನುಕೂಲ ಆಗುತ್ತೆ ಅನ್ನೋದು ಬಂತು ರಾಯರಿಗೆ ಅಂತಂದರೆ, ಆವಾಗ ಒಂದು ಈ 3 ದಿವಸಗಳಲ್ಲಿ ಅಂದರೆ ಶ್ರಾವಣ, ಕೃಷ್ಣ, ಪಾಡ್ಯ, ಬಿದಿಗೆ ಮತ್ತು ತದಿಗೆ, ಈ 3 ದಿವಸಗಳೊಳಗೆ ತಮ್ಮ ಮನೆಯೊಳಗೂ ಆಯಿತು ಅಥವಾ ಕಮ್ಮಿ ಕ್ರೌಡ್ ಇದ್ದ ಮಠದಲ್ಲೂ ಹೋಗಿನೂ ಕೂಡ ಪ್ರದಕ್ಷಿಣೆ ನಮಸ್ಕಾರದ ಸೇವೆಯನ್ನು ಜನ ಮಾಡ್ಬೋದು. ಆಯಿತಾ? ಆ ಮಠ ಸ್ವಚ್ಛ ಮಾಡುವಂಥ ಕೆಲಸ ಇರ್ಬೋದು, ಅದು ಕೂಡ ರಾಯರ ಸೇವೆ ಇದನ್ನೇ ಪರಿಗಣಿಸುತ್ತೆ. ಎಲ್ಲ ಸೇವೆನೇ ಆಗುತ್ತೆ. ಆದರೆ ಕೆಲವ್ರದ್ದು ಅವ್ರಿಗೆ ಎಲ್ಲರಿಗೂ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರಲ್ಲ ಲೈಫ್ ಒಳಗೆ. ಕೆಲವೊಬ್ಬರು ಜನರಿಗೆ ಸೇವೆ ಮಾಡೋದನ್ನು ರಾಯರ ಸೇವೆ ಅನ್ಕೋತಾರೆ, ಕೆಲವೊಬ್ರು ಏನಾದರೂ ದಾನ ಕೊಡೋದನ್ನು ರಾಯರ ಸೇವೆ ಅನ್ಕೋತಾರೆ, ಕೆಲವರು ತಾವು ತಮ್ಮ ತನುಮನ ಧನಗಳಿಂದ ಇನ್ವಾಲ್ವ್ ಆಗೋದು ಸೇವೆ ಅಂತ ತಿಳ್ಕೊತಾರೆ, ಕೆಲವೊಬ್ರು ಧ್ಯಾನ ಮಾಡೋದನ್ನು ಸೇವೆ ಅಂತ ತಿಳ್ಕೊತಾರೆ. ಹಾಗೆ ಕೆಲವೊಬ್ಬರು ನಾವೇ ಮೈದಣಿಸಿ ರಾಯರಿಗೆ ನಮಸ್ಕಾರ ಹಾಕಬೇಕು, ಅಥವಾ ಈ 3 ದಿವಸದಲ್ಲೇ ರಾಯರು ನನ್ನ ಕಾಮನೆಯನ್ನು ತೀರಿಸೋ ಅಷ್ಟು ನಾನು ಅವರಿಗೆ ಸಂಕಲ್ಪ ಮಾಡಿ ಸೇವೆ ಮಾಡಬೇಕು. ಈ ಥರದವರಿಗೆ ಒಂದು ಭಾಳ ಈಸಿ, ಅಂದರೆ ಇದು ಹೆಂಗೆ ಅಂದರೆ ಒಂಥರ ಕಸ್ಟಮೈಸ್ಡ್ ಸೇವಾ ಇದ್ದಂಗೆ. ಇದು ಇವತ್ತು ನಾನು ಹೇಳ್ತಿರೋದೇನು ಇದು ಹೊಸದಲ್ಲ, ಇದು ಪ್ರಾಚೀನ ಕಾಲದಿಂದನೂ ಸೇವೆ ಅನ್ನೋ ವಿಚಾರದಲ್ಲಿ ನಡೆದು ಬಂದಿದ್ದು. ಏನು ಮಾಡ್ಬೋದು ಅಂತಂದರೆ, ಈ ಪ್ರತಿಪದ ದಿವಸ ರಾಯರ ಪ್ರತೀಕ ಅಥವಾ ಫೋಟೋ ಅವ್ರ ಪಾದಕ್ಕೆ ಅದನ್ನು ಒಂದು ಜಾಗದೊಳಗೆ ಫುಲ್ ಶುದ್ಧಿ ಮಾಡಿ ಇಟ್ಟು, ಅದರ ಮುಂದೆ 2 ದೀಪ ಹಚ್ಚಿಟ್ಟು, ಸಾಧ್ಯ ಆದರೆ 2 ತುಪ್ಪದ ದೀಪ ಹಚ್ಚಿಡಿ, ಇಲ್ಲ 1 ಎಳ್ಳೆಣ್ಣೆ ದೀಪ 1 ತುಪ್ಪದ ದೀಪ ಹಚ್ಚಿಟ್ಟು ನಿಮ್ಮ ಕೋರಿಕೆಯನ್ನು 2 ಕಾಯಿ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಕೋರಿಕೆಯನ್ನು ಪ್ರಾರ್ಥನೆ ಮಾಡಬೇಕು. ಏನು ಕಾಮನೆಯಿಂದ ನಾವು ರಾಯರಿಗೆ ಸೇವೆ ಮಾಡ್ತಾ ಇದ್ದೀವಿ ಆರಾಧನಾ ಪರ್ವಕಾಲದೊಳಗೆ ಅಂತ ಅದನ್ನು ಮಾಡಿ ರಾಯರ ಮುಂದೆ ಇಟ್ಟು, ಆ ಒಂದು ರಾಯರ ಪ್ರತೀಕಕ್ಕೆ ಆ ಫಲ ಸಮೇತವಾಗಿ ನಿಮಗೆ ಎಷ್ಟು ಅಂದಾಜು 21 ಪ್ರದಕ್ಷಿಣೆ, 48, 28, 27, 54, 108, 1000 ಹಾಕಿದವರು ಇದ್ದಾರೆ, ನಾನು ನೋಡಿದ್ದೀನಿ. ಹಾಗೆ ಅವ್ರವ್ರ ಶಕ್ತಿ ಅನುಸಾರ ಅದು. ಆಯಿತಾ? ಯಾಕೆಂದರೆ ನಾವು ಸೇವೆ ಹೆಂಗೆ ಮಾಡಬೇಕು ಅಂತಂದರೆ, ಮುಂದಿನ ದಿವಸಕ್ಕೂ ಸೇವೆ ನಾವು ಮಾಡಿರಬೇಕು, ಅಷ್ಟು ಶಕ್ತಿ ಉಳಿಯೋಷ್ಟು ಸೇವೆ ಮಾಡಬೇಕು. ಇವತ್ತು 1000 ನಮಸ್ಕಾರ ಹಾಕಿ ನಾಳೆ ಬೆಳಗ್ಗೆ ನಾವು ಎದ್ದೇಳಲೇ ಇಲ್ಲ ಅಂದರೆ ಆ ಸೇವಾ ಭಂಗ ಆಗೋಗ್ಬಿಡುತ್ತೆ. ಆ ಒಂದು ಏನು ಸಂಕಲ್ಪ ಮಾಡಿರ್ತೀವಿ ಅದು ಭಂಗ ಆಗೋಗುತ್ತೆ. ಆ ಕಾರಣಕ್ಕೆ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಆ ಸೇವಾ ಸಂಕಲ್ಪ ಮಾಡಿ 3 ದಿವಸ, ಕೆಲವೊಬ್ಬರು ತ್ರಿಕಾಲ ಮಾಡ್ತಾರೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಪ್ರದಕ್ಷಿಣೆ ಹಾಕ್ತಾರೆ, ಕೆಲವೊಬ್ರು 2 ಹೊತ್ತು ಮಾಡ್ತಾರೆ. ಈ ಥರ ಸೇವೆ ಮಾಡೋರು ಇರ್ತಾರೆ. ಕೆಲವೊಬ್ರು ಇಲ್ಲ ಒಂದೇ ಹೊತ್ತು ಮಾಡ್ತೀವಿ, ಪ್ರತಿ ದಿವಸ ಮಾಡ್ತೀವಿ. ಈಗ ಅಂದರೆ ಎಲ್ಲರಿಗೂ ಅವ್ರದ್ದೇ ಆದಂಥ ಕಮಿಟ್ಮೆಂಟ್ಸ್ ಇರುತ್ತಲ್ಲ. ಈ ಸಲ ಏನೋ ಆರಾಧನೆ ವೀಕೆಂಡ್ ಬಂದಿದೆ, ಶನಿವಾರ, ಭಾನುವಾರ, ಸೋಮವಾರ, ಹಾಗಾಗಿ 2 ದಿವಸ ಎಲ್ಲರೂ ಸೇವೆ ಮಾಡಲಿಕ್ಕೆ ಒಳ್ಳೆ ಕಾಲಾವಕಾಶ ಇದೆ. ಅದೇ ಪ್ರತಿ ಸಲ ಹಾಗಾಗಲ್ಲ. ಹಂಗಿದ್ದಾಗ ಅವರವರೊಂದು ಕಾಲಾವಧಿಗೆ ಅನುಕೂಲ ಆಗುವಂಗೆ ರಾಯರಲ್ಲಿ ಪ್ರಾರ್ಥನೆ ಮಾಡಿ ಆ ಫಲ ಸಮರ್ಪಣೆ ಮಾಡಿ 1 ಹೊತ್ತು, 3 ಹೊತ್ತು, ಇಲ್ಲ 2 ಹೊತ್ತು ರಾಯರಿಗೆ ಪ್ರದಕ್ಷಿಣೆ ಹಾಕಬೇಕು. ಈ ಸೇವೆ ಅತ್ಯಂತ ಸಂಕ್ಷಿಪ್ತವಾಗಿರ್ತಕ್ಕಂಥ ಈಸಿಯೆಸ್ಟ್ ಸೇವಾ. ಆಯಿತಾ? ನಾನು ಇದ್ರ ಸಂಕಲ್ಪವನ್ನು ನಾನು ನಿಮಗೆ ತಿಳಿಸ್ತೀನಿ, ನೀವು ಅದನ್ನು ಕೂಡ ಹಾಕಿ. ಭಾಳ ಈಸಿ ಇದೆ ಅದು. ಅದೇನು ನಮಗೆ ಸಂಸ್ಕೃತ ಬರಲ್ಲ, ನಾವು ಸೇವೆ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋರು ಸಂಖ್ಯೆನೂ ಜಾಸ್ತಿ ಇರುತ್ತೆ ಪಾಪ. ಹಾಗೇನಿಲ್ಲ, ರಾಯರ ಮುಂದೆ ಕಾಯಿ ಹಿಡ್ಕೊಂಡು 2 ತಟ್ಟೆ ಒಳಗೆ 2 ಕಾಯಿ ಹಿಡ್ಕೊಂಡು ಕೈ ಒಳಗೆ ಹಿಡ್ಕೊಂಡು, ಮಮ ಸಹ ಕುಟುಂಬಸ್ಯ ಸರ್ವತೋಮುಖ ಅಭಿವೃದ್ಧಿ ಸಿದ್ಧ್ಯರ್ಥಂ ಮಮ ಈಪ್ಸಿತ ಮನೋಕಾಮನ ಸಿದ್ಧಿಪೂರ್ವಕ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪದೇ ಶ್ರೀಮೂಲ ರಾಮಚಂದ್ರಸ್ಯ ಅನುಗ್ರಹ ಕಟಾಕ್ಷ ಸಿದ್ಧ್ಯರ್ಥಂ ಆರಾಧನಾ ಪರ್ವಕಾಲಾಂಗ ಯಥೋಚಿತ ಪ್ರದಕ್ಷಿಣ ನಮಸ್ಕಾರ ಸೇವಾಖ್ಯಂ ಸ್ವಗೃಹೇ ಕರಿಷ್ಯೆ. ಇಷ್ಟೇ ಇದು ಸಂಕಲ್ಪ. ಇಷ್ಟು ಹೇಳಿ ನಾವು ಮೊದಲನೇ ದಿವಸ ಫಲ ಸಮರ್ಪಣೆ ಮಾಡಿ ರಾಯರಿಗೆ ಪ್ರದಕ್ಷಿಣೆ ಹಾಕೋದು. ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಮುಗಿದ ಮೇಲೆ ರಾಯರಿಗೆ ಒಂದು ಹಣ್ಣು ಕಾಯಿ ಏನಾದರೂ ನೈವೇದ್ಯ ಮಾಡಿ ಒಂದು ಮಂಗಳಾರತಿ ಮಾಡಿ ಮತ್ತೆ ರಾಯರನ್ನು ದೇವರ ಮನೆಯಲ್ಲಿ ವಾಪಸ್ಸಿಟ್ಟು ಮತ್ತು ಮಧ್ಯಾಹ್ನಕ್ಕೆ ಮತ್ತೆ ನೀಟಾಗಿ ನೆಲ ಒರೆಸಿ ಮತ್ತೆ ರಾಯರನ್ನ ತಂದಿಟ್ಟು ಪ್ರದಕ್ಷಿಣೆ, ಮತ್ತು ಸಾಯಂಕಾಲಕ್ಕೆ ಅದೇ ರಿಪೀಟ್. ಹೀಗೆ 3 ದಿವಸ. ಇಲ್ಲ ಒಂದೇ ದಿವಸ ಆಗುತ್ತೆ ಅಂದರೆ ಮಧ್ಯಾರಾಧನೆ ಒಂದೇ ದಿವಸನೂ ಮಾಡ್ಬೋದು. ಅದೇ ಸೇಮ್ ಪ್ರೋಸೆಸ್. ಇದೇ ಸೇಮ್ ಪ್ರೋಸೆಸ್. ಇದು ಈಸಿಯೆಸ್ಟ್ ವೇ ಇದು ಸೇವೆ ಮಾಡಲಿಕ್ಕೆ. ಮನೆಯಲ್ಲಿ ಯಾರು ಬೇಕಾದರೂ ಮಾಡ್ಬೋದು. ಹೌದು. ನಾನು ಎಲ್ಲೋ ಒಂದು ಕಡೆ ಓದಿದ್ದೆ, ಪೂರ್ತಿ ನೆನಪಾಗ್ತಾ ಇಲ್ಲ. ಒಬ್ಬ ನಮ್ಮ ರಾಜ್ಯದ ಶ್ರೇಷ್ಠ ಕವಿ, ಅವರು ಮೋಸ್ಟ್ಲಿ ದ ರಾ ಬೇಂದ್ರೆ ಇರ್ಬೋದು ಅಂದ್ಕೊಂಡೆ. ಅವ್ರ ತಾಯಿ ಮನೆಯೊಳಗೆ 1,00,000 ಪ್ರದಕ್ಷಿಣೆ ಹಾಕಿದ್ರಂತೆ. ಅಂದರೆ ದ ರಾ ಬೇಂದ್ರೆ ಹುಟ್ಟೋಕ್ಕಿಂತ ಮುಂಚೆ. ಆಮೇಲೆ ಇಂಥ ವ್ಯಾಕರಣ ಪುರುಷ ಹುಟ್ಟಿದ್ದು. ನಾನು ಯಾವುದೋ ಒಂದು ಪುಸ್ತಕದಲ್ಲಿ ಓದಿದೆ, ನಾನು ನೆನಪಿಲ್ಲ ಅದು ಎಲ್ಲೋ ಕರೆಕ್ಟಾಗಿ. ಆದರೆ ಮೋಸ್ಟ್ಲಿ ದ ರಾ ಬೇಂದ್ರೆ ಅವ್ರ ತಾಯಿನೇ ಇರಬೇಕು. ಒಬ್ಬ ಒಳ್ಳೆ ಮಗ ಬೇಕು, ನನಗೆ ಸಮಾಜಕ್ಕೆ ಆಸ್ತಿ ಆಗುವಂಥ ಮಗ ಬೇಕು ಅಂತ ಹೇಳಿ ಮನೆಯೊಳಗೆ 1,00,000 ಪ್ರದಕ್ಷಿಣೆ ಹಾಕಿದ್ರಂತವ್ರು. 1,00,000 ಪ್ರದಕ್ಷಿಣೆ
ಆಮೇಲೆ ಇಂಥ ಇವತ್ತಿಗೂ ನೆನೆಸ್ತೀವಿ ನೋಡಿ ನಾವು ದ ರಾ ಬೇಂದ್ರೆ ಅವ್ರನ್ನ. ಅಂಥ ಕನ್ನಡಕ್ಕೆ ಅಂತ ಹೊರಹೊಮ್ಮುವಂಥ ಶಬ್ದಕೋಶವನ್ನು ಕೊಟ್ಟಂಥ ವ್ಯಕ್ತಿ ಅವರು. ಇವತ್ತಿಗೂ ದ ರಾ ಬೇಂದ್ರೆ ಅವ್ರ ಕೃತಿ ಅರ್ಥ ಆಗದೇ ಇರೋ ಜನನೆಲ್ಲ ಅಷ್ಟು ತಿಳಿಯಾಗಿ ಹಾಸ್ವಕ್ಕಾಗಿ ಬರೆದಿರ್ತಕ್ಕಂಥ ವಿಚಾರ. ಅಂಥ ಪುಂಜಗಳು ಅವ್ರ ಬಾಯಿಂದ ಬರಬೇಕಾದ್ರೆ ಅವ್ರ ತಾಯಿ ಇನ್ನೆಷ್ಟು ಸೇವೆ ಮಾಡಿರ್ಬೇಕು ಯೋಚನೆ ಮಾಡಿ. ಹಾಗಾಗಿ ಈ ಸೇವೆ ಅನ್ನೋದು ಹೆಂಗಿರುತ್ತೆ ಅಂದರೆ ಇದನ್ನು ನಾವು ಆದಷ್ಟು ಅದನ್ನು ಬಹಳ ಟೈಟ್ ಮಾಡ್ಕೋಬಾರ್ದು. ಹೇಳಿದ್ನಲ್ಲ, ಈಗ ಒಂದು ದಿವಸ ಸೇವೆ ಮಾಡಿ 2ನೇ ದಿವಸ ನಾವು ಅದರ ಅನಾರೋಗ್ಯಕ್ಕೋ ಮೈಕೈ ನೋವಿಂದನೋ ಮಲ್ಕೊಂಬಿಟ್ರೆ 2ನೇ ದಿವಸದ ಸೇವೆ ಮಾಡೋಕ್ಕಾಗಲ್ಲ. ಅದು ಬಹಳ ಕಷ್ಟ ಅದು. ಮತ್ತು ಹಂಗಿದ್ದಾಗ ಏನಾಗುತ್ತೆ, ನಾವು ಅಂದ್ಕೊಂಡು ಸಂಕಲ್ಪ ಅದು ಸಿದ್ಧಿಸೋಲ್ಲ. ಆಯಿತಾ? ಹಾಗಾಗಿ ನಾವು ಅದನ್ನು ಆ ಪ್ಯಾರಾಮೀಟರ್ಸನ್ನು ಇಟ್ಕೊಂಡು, ಯಾಕಂದ್ರೆ ಕೆಲವೊಂದ್ಸಲ ಏನಾಗಿರುತ್ತೆ, ನಮ್ಮ ಮನಸ್ಸಲ್ಲಿ ಉತ್ಸುಕತೆ ಇದ್ದರೂ ದೇಹ ಅದಕ್ಕೆ ಅನುಕೂಲ ಮಾಡಿಕೊಡ್ತಾ ಇರೋದಿಲ್ಲ. ಬಹಳ ಕಷ್ಟ ಅದು. ಆಯಿತಾ? ಹಂಗಿದ್ದಾಗ ದೇವರೇ ಹೇಳಿರೋಂಗೆ ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ, ಧರ್ಮ ಸಾಧನೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಅತ್ಯಂತ ಅವಶ್ಯ ವಸ್ತು ದೇಹ. ಹಾಗಾಗಿ ದೇಹನೂ ಕಾಪಾಡಿಕೊಂಡು ಸೇವೆನೂ ಮಾಡಬೇಕು ಅನ್ನೋರಿಗೆ ಇದು ಅತ್ಯಂತ ಸುಲಭ ವಿಧಾನ. ಇನ್ನೊಂದು ವರ್ಗದ ಜನ ಇದೆ, ನಾವು ಹಗಲಿಂದ ರಾತ್ರಿವರೆಗೂ ಬ್ಯುಸಿ, ನಮಗೆ ಆಗಲ್ಲ ಏನು ಈ ಥರದ ಸೇವೆ ಮಾಡ್ಲಿಕ್ಕೆ ಆಗಲ್ಲ, ನಾವು ಮನೇಲಿ ಇರಲ್ಲ. ಅಥವಾ ಕೆಲವ್ರ ಮನೇಲಿ ಪರಿಸ್ಥಿತಿ ಹೆಂಗಿರುತ್ತಂದರೆ, ನಮ್ಮ ಮನೇಲಿ ನಮ್ಮ ಜೊತೆ ಇರೋರು ಕೋಆಪ್ರೇಟ್ ಮಾಡಲ್ಲ, ಸೇವೆ ಮಾಡೋಕ್ಕೆ ಬಿಡಲ್ಲ, ನಾನು ಅಧ್ಯಾತ್ಮದಲ್ಲಿ ಇರೋದೇ ಅವ್ರಿಗೆ ವಿರೋಧ ಇದೆ. ಈ ಥರದ್ದು ಭಾಳಷ್ಟು ಕಾನ್ಸಿಕ್ವೆನ್ಸಸ್ ಇರುತ್ತೆ. ಹೌದು, ನನ್ನ ಹತ್ರ ಭಾಳ ಇದೆ ಆ ಥರದ್ದು ಟಾಪಿಕ್ಸು. ಬಂದಿರೋರು ಇದ್ದಾರೆ. ನಾವು ಎಷ್ಟು ಮಾಡಬೇಕು ಅಂತೀವ್ರಿ, ನಮ್ಮ ಮನೇಲಿ ಸಪೋರ್ಟ್ ಮಾಡಲ್ಲ. ಗಂಡಂಗೆ ಇಂಟ್ರೆಸ್ಟ್ ಇದ್ದಾಗ ಹೆಂಡ್ತಿ ಸಪೋರ್ಟ್ ಇರಲ್ಲ, ಹೆಂಡ್ತಿ ಮಾಡಬೇಕು ಅಂದಾಗ ಗಂಡನ ಸಪೋರ್ಟ್ ಇರಲ್ಲ, ಮಗ ಸೊಸೆಗೆ ಅನುಕೂಲ ಇದ್ದಾಗ ಅತ್ತೆ ಮಾವ ಬಿಡ್ತಿರಲ್ಲ, ಅತ್ತೆ ಮಾವ ಮಾಡ್ತಿರ್ಬೇಕಾದ್ರೆ ಸೊಸೆ ಅದಕ್ಕೆ ಮಗ ಅದಕ್ಕೆ ಅವಕಾಶ ಕೊಡ್ತಿರಲ್ಲ. ಹಿಂಗಿರುತ್ತೆ. ಹಿಂಗಿದ್ದಾಗ ಅದಕ್ಕೆ ಬೆಸ್ಟ್ ಉಪಾಯ ಏನು ಅಂದರೆ ರಾಯರ ನಾಮಸ್ಮರಣೆ. ಈ ಆರಾಧನೆ ಒಳಗೆ 3 ದಿವಸ ಶ್ರೀ ರಾಘವೇಂದ್ರಾಯ ನಮಃ, ಇದಕ್ಕೆ ಯಾವುದೇ ರೀತಿ ಸಲಕರಣೆಗಳ ಅಗತ್ಯ ಇಲ್ಲ. ಕೇವಲ ಮಾನಸಿಕವಾಗಿ ಡಿಸೈಡ್ ಆಗಿ ಎಸ್ ನಾನು 3 ದಿವಸ ರಾಯರ ಸೇವಾ ಮಾಡ್ತೀನಿ ಅನ್ನೋ ಡಿಸಿಷನ್ನೇ ದೊಡ್ಡ ಸಂಕಲ್ಪ. ಅಷ್ಟೇ ಅನಿವಾರ್ಯ. ಮತ್ತು ಏನು ಬಿಡೋದ್ಕಿಂತ ಮಾಡೋದು ಒಳ್ಳೇದಲ್ವಾ? ಬಿಡೋದ್ಕಿಂತ ಮಾಡೋದು ಒಳ್ಳೇದು. ಒಬ್ಬ ಕ್ಲೈಂಟ್ ಇದ್ದರು ನನಗೆ, ಈಗೂ ಇದ್ದಾರೆ. ಅವರು ಅರಬ್ ಕಂಟ್ರಿಗಳಿಗೆ ಹೋಗ್ಬಿಟ್ಟಿದ್ರು. ಆ ಹೋಗುವಾಗ ತಲೆ ಒಳಗೆ ಏನು ತುಂಬ ಕಳಿಸ್ಬಿಟ್ಟಿದ್ರು ನಮ್ಮ ಜನ ಅಂತಂದರೆ, ಅಲ್ಲಿ ನೀನು ಹೋಗಿ ಅಲ್ಲೆಲ್ಲ ಪ್ರಾಣಿ ವಧೆ ಎಲ್ಲ ಭಾಳ ಮಾಡ್ತಾರೆ, ಗೋಹತ್ಯೆ ಎಲ್ಲ ಮಾಡ್ತಾರೆ, ನೀನು ಅಂಥ ಜಾಗದಲ್ಲಿ ಹೋಗಿ ದೇವ್ರ ಸ್ಮರಣೆ ಮಾಡಿದ್ರೆ ನೀನು ಕರ್ಮ ಅಂಟುಬಿಡುತ್ತೆ. ಹೀಗೆಲ್ಲ ತಲೆಯಲ್ಲಿ ತುಂಬ ಕಳಿಸ್ಬಿಟ್ರು ಅವನ್ನ. ಅವನಿಗೆ ಅದು ಭಾಳ ಇರಿಟೇಟ್ ಆಗ್ಬಿಡ್ತು. ಅವನಿಗೆ ದೇವ್ರನ್ನ ಬಿಟ್ಟು ದೇವ್ರಂದ್ರೆ ರಾಯರನ್ನೇ ಬಿಟ್ಟು ಬದುಕೋ ಒಂದು ಇದಿರಲಿಲ್ಲ. ಯಾಕಂದ್ರೆ ಅವನು ಕಷ್ಟ ಅಂದರೆ ರಾಯರನ್ನು ಸ್ಮರಣೆ ಮಾಡಿ ಮಠಕ್ಕೆ ಹೋಗಿ ಮಂತ್ರಾಕ್ಷತೆ ತಲೆ ಮೇಲೆ ಹಾಕ್ಕೊಂಡು ಜೀವನದಲ್ಲಿ ಬೆಳೆದಂಥ ವ್ಯಕ್ತಿ. ಅವನಿಗೆ ಇದನ್ನೆಲ್ಲ ಹೇಳಿ ಕಳಿಸ್ಬಿಟ್ಟಿದ್ರು. ಆತ ನನಗೆ ಫೋನ್ ಮಾಡ್ದ, ಇಲ್ಲ ಗುರುಗಳೇ ಹಿಂಗಾಗಿದೆ ನನ್ನ ಪರಿಸ್ಥಿತಿ, ಸ್ಮರಣೆ ಮಾಡಬೇಡ ಅಂತ ಹೇಳ್ತಾರೆ, ರಾಯರ ಸ್ಮರಣೆ ಬಿಟ್ಟು ಹೆಂಗಿರ್ಬೇಕು, ನಾನು ಹೆಂಗಾಗತ್ತೆ ಈಗ ನಾನು ಹೆಂಗೆ ಪಾಸಿಟಿವಿಟಿ ಕನೆಕ್ಟ್ ಆಗಲಿ? ನಾನು ವೃತ್ತಿ ಬಿಟ್ಟರೆ ಸಂಸಾರ ನಡೆಯಲ್ಲ, ಸ್ಮರಣೆ ಬಿಟ್ಟರೆ ಜೀವಕ್ಕೆ ಸಮಾಧಾನ ಇಲ್ಲ, ಏನು ಮಾಡಬೇಕು ನಾನು? ನಂದು ದೇಶ ಕಾಲಮಾನಗಳು ಭಗವಂತನನ್ನು ಯಾವತ್ತೂ ಕಟ್ಟಾಕೋಕ್ಕಾಗಲ್ಲ. ಆಯಿತಾ? ಈಗ ನಾವೇ ಉದ್ದೇಶಪೂರ್ವಕವಾಗಿ ಯಾವುದೋ ಒಂದು ಕೆಟ್ಟ ಕೆಲಸ ನಡೆಯುವಂಥ ಜಾಗದಲ್ಲಿ ಇದ್ದೀವಿ, ನಾವು ಆ ಕೆಲಸ ಮಾಡ್ತೀವಿ ಅಂದರೆ ಅದು ನಮಗೆ ಬೈಂಡ್ ಆಗುತ್ತೆ. ವೃತ್ತಿಯಾನುಸಾರ ಹೋಗಿರ್ತೀಯ ನೀನು, ಮತ್ತು ನೀನಲ್ಲೋ ಮಠ ಕಟ್ತಾ ಇಲ್ಲ. ನಿನ್ನ ಮನಸ್ಸೊಳಗೆ ಶ್ರೀರಾಘವೇಂದ್ರಾಯನ ಮನ್ನಕ್ಕೆ ಯಾಕೆ ಇನ್ನೊಬ್ಬರ ಅಪ್ಪಣೆ ಕೇಳಬೇಕು ನೀನು? ಹೌದಾ? ಮತ್ತೆ ಈಗ ಧರ್ಮ ಪಾಲನೆ ಮಾಡಲಿಕ್ಕೆ ಸಾಕಷ್ಟು ನಮ್ಗೆ ಅನುಕೂಲತೆಗಳು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಈಗ ಯಾರೋ ದಾರಿ ಹೋಗ್ರು ಹಿಂಗೆ ಹೇಳಿ ಕಳಿಸ್ತಾರೆ ಅಂದರೆ ಧರ್ಮ ಯಾವ ರೀತಿ ಬೆಳಿಬೇಕು? ನಾನು ಕೇಳಿದೆ, ಅದಕ್ಕೆ ಏನೋ ತಲೆ ಕೆಡಿಸ್ಕೊಬಿಡ್ರಿ. ನೀವು ಹೆಂಗೆ ನಿಮ್ಮ ತಂದೆ ತಾಯಿ ನೆನೆಸ್ತಿರ ತಾನೆ, ಹಾಗೆ ರಾಯರು ಅಪ್ಪ ಅಮ್ಮ ನೆನೆಸ್ತೀವಿ ತಾನೆ ನಾವು, ಹಾಗೆ ರಾಯರಪ್ಪ ನಮ್ಮ ತಂದೆ ತಾಯಿಯವರು. ಅಪ್ಪ ಅಮ್ಮ ಈ ಒಂದು ಜನ್ಮಕ್ಕಷ್ಟೇ ಅಪ್ಪ ಅಮ್ಮ, ಅದು ರಾಯರು ನಮಗೆ ಜನ್ಮಾಂತರದಿಂದ ನಮ್ಮನ್ನು ನೋಡ್ಕೊಂಬಂದಿರ್ತಾರೆ. ಹಾಗಾಗಿ ಇವತ್ತು ನಾವು ಅವ್ರ ಹೆಸರನ್ನು ನಮ್ಮ ಬಾಯಿಂದ ಹೇಳೋ ಅಷ್ಟು ನಮಗೊಂದು ನಿರ್ಭೀತಿ. ಈಗ ನೀವು ರಾಯರ ಹೆಸರು ಹೇಳ್ಬೇಕಾದ್ರೆ ನಿಮಗೆ ಭಯ ಆಗುತ್ತಾ? ನನಗೂ ಆಗಲ್ಲ. ಯಾಕೆ ಹೇಳ್ರಿ? ಅವ್ರ ಜನ್ಮಾಂತರದಿಂದ ನಿಮ್ಮನ್ನು ಸಾಕ್ತಾ ಬಂದಿದ್ದಾರೆ. ನಮ್ಮ ಈ ದೇಹಕ್ಕೆ ಪರಿಚಯ ಇಲ್ಲ ಅಂದ್ರೆ ಒಳಗಡೆ ಇರೋ ಜೀವಾತ್ಮಕ ರಾಯರ ಪರಿಚಯ ಇದೆ. ಹಾಗಾಗಿ ನಮ್ಗೆ ಅಷ್ಟು ಲೀನಿಯನ್ಸ್ ಇದೆ ರಾಯರ ಬಗ್ಗೆ ಮಾತಾಡೋಕ್ಕೆ. ಹಂಗಿದ್ದಾಗ ನೀವು ಯಾಕೆ ಆಲೋಚನೆ ಮಾಡ್ತೀರಿ? ಈ ಥರದ್ದೆಲ್ಲ ಬೈಂಡಿಂಗ್ ಇಟ್ಕೋಬೇಡಿ. ದಯವಿಟ್ಟು ನೀವು ಸ್ಮರಣೆ ಮಾಡಿ ಅಂತ ಹೇಳಾದ್ಮೇಲೆ ಆ ಹುಡುಗ ಪಾಪ ಅಲ್ಲೇ ಶ್ರೀರಾಘವೇಂದ್ರನ ಸ್ಮರಣೆ ಮಾಡಿ ಅವ್ನಿಗೇನೋ ಒಂದು ರಿಲ್ಯಾಕ್ಸೇಷನ್ ಆಯ್ತದು. ಇಲ್ಲ ಆ ಮೆಂಟಲ್ ಪ್ರೆಷರ್ ಒಳಗೆ ಅವ್ನು ಹೆಂಗೆ ಬದುಕಕ್ಕೆ ಸಾಧ್ಯ ಇತ್ತು ಹೇಳಿ? ಹಾಗೆ ಈ ನಮ್ಮ ಕೆಲವರು ಉಪದೇಶ ಕೊಡೋ ಅಂಥವ್ರು ಧರ್ಮವನ್ನು ವಿಪರೀತ ಮ್ಯಾನಿಪುಲೇಟ್ ಮಾಡಿ ಉಪದೇಶ ಕೊಟ್ಬಿಡ್ತಾರೆ. ಹೀಗಾಗಿ ನೋಡಿ, ಈಗಿನ ನಾರ್ಮಲ್ ಆಗಿ ಈಗಿನ ಪೀಳಿಗೆಯೊಳಗೆ ಹೆಂಗಾಗಿದೆ ಅಂದರೆ, ಧಾರ್ಮಿಕತೆ ಅಂದರೆ ಅದೊಂಥರ ಶತ್ರು ಥರ ನೋಡ್ತಾರೆ. ಯಾಕೆ ಅಂದರೆ ಧರ್ಮ ಹೇಳಬೇಕಾದ್ರೆ ಅಷ್ಟು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹೇಳ್ಬಿಟ್ಟಿದ್ದಾರೆ. ಧರ್ಮನ ನಾವು ಲಿಬರಲ್ಲಾಗಿ ಮಾಡ್ಬೋದು ಅನ್ನೋದು ವಾಕ್ಯಗಳಿದೆ. ಅಂಥ ವಿಚಾರನ ಯಾರು ಹೇಳ್ಕೊಡ್ತಾನೆ ಇಲ್ಲ.
ಈಗ ನಾನು ನಿಮ್ಮನ್ನು ಕಟ್ಟಾಕಿ ನೀವು ಓಂ ಶ್ರೀ ರಾಘವೇಂದ್ರ ಅನ್ಮ ಹೇಳೋ ಅನ್ನೋಕ್ಕೆ ಓಂ ಶ್ರೀ ರಾಘವೇಂದ್ರ ಅನ್ಮ ಹೇಳಿದರೆ ನೀವು ಕೈ ಬೀಸ್ಕೊಂಡು ಅಡ್ಡಾಡ್ತಿರೋ ಅನ್ನೋಕ್ಕೆ ವ್ಯತ್ಯಾಸ ಇದೆ ತಾನೆ. ಅವಾಗ ನೀವೇ ಕೈ ಬೀಸಲ್ಲ, ನೀವೇ ಕೈ ಮುಕ್ಕೊಂಡು ಓಂ ಶ್ರೀ ರಾಘವೇಂದ್ರ ಅನ್ಮ ಹೇಳ್ತೀರಾ, ಹೌದಾ? ಇದು ಎರಡು ವಿಧಾನ ಇದೆ ತಾನೆ. ಹಾಂ, ಹಂಗಿದ್ದಾಗ ನಾವು ಅದನ್ನು ನಮ್ದು ಯಾವುದೋ ಒಂದು ಗೂಟಕ್ಕೆ ನಮ್ಮನ್ನೇ ನಾವು ಕಟ್ಟಾಕೋಬಾರ್ದು ಯಾವಾಗಲೂ. ಮತ್ತು ಧರ್ಮಾಚರಣೆ ಅನ್ನೋದು ಹೆಂಗಿರುತ್ತೆ ಗೊತ್ತಾ, ನೀವು ನೋಡಿ ಎಲ್ಲಿ ನೀವು ಪುರಾಣ ಕಾಲದಿಂದ ಇವತ್ತಿನವರೆಗೂ ಬನ್ನಿ, ಒಬ್ಬನಿಗಿದ್ದಂಗೆ ಇನ್ನೊಬ್ಬನಿಗಿಲ್ಲ. ಅದು ಅವನವನ ಸಾಧನೆ ಮಾರ್ಗ ಬೇರೆಯೇ ಇದೆ, ದಾರಿ ಒಂದೇ, ಆದರೆ ನಡೆಯೋ ಸ್ಪೀಡೇ ಬೇರೆ ಇರುತ್ತೆ ತಾನೆ. ನಾವು ಎಷ್ಟೇ ನಡೆದ್ರೂ ನಮ್ಮ ಒಂದು ಕಾಲಿನ ಅಂತರದ ಅನುಸಾರ ನಡಿತೀವಿ. ಕುಳ್ಳನಿಗೆ ಒಂದು ಹೆಜ್ಜೆ ಇರುತ್ತೆ, ಮಧ್ಯಮ ಹಿಟ್ಟವನಿಗೆ ಒಂದು ಹೆಜ್ಜೆ, ಪೂರ್ತಿ ಹಿಟ್ಟಿರೋನು ಒಂದು ಹೆಜ್ಜೆ ಇಡ್ತಿರ್ತಾನೆ, ಹೌದಾ? ಇರುವೆಗೂ ತಂದೆ ಆದ ಒಂದು ಹೆಜ್ಜೆ ಇರುತ್ತೆ, ಆದರೆ ಇರುವೆ ನಡೆಯೋದಲ್ಲ ಅಂತ ಹೇಳೋಕ್ಕಾಗಲ್ಲ ತಾನೆ. ಆನೆ ಹೆಜ್ಜೆನೇ, ಇರುವೆ ಹೆಜ್ಜೆನೇ. ಹಾಗೆ ಧರ್ಮ ನಾವು ಪಾಲಿಸ್ತಾ ಹೋದರೆ ಅದು ನಮ್ಮನ್ನು ಮೇಲ್ಪಡಿಸ್ತಾ ಹೋಗುತ್ತೆ. ಹಾಗೆ ರಾಯರ ಸೇವೆ ಮಾಡೋಕ್ಕಾಗ್ತಿಲ್ಲ, ನನಗಿವತ್ತು ನಾನು ಮನೆಯಲ್ಲಿಲ್ಲ, ನಾನು PGಯಲ್ಲಿದ್ದೀನಿ, ನಾನು ಎಲ್ಲೋ ನಮ್ಮ ಅತ್ತೆ ಕೈಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ಕೆಟ್ಟ ಹೆಂಡತಿ ಕೈಯಲ್ಲಿದ್ದೀನಿ, ದುಷ್ಟ ಗಂಡನ ಕೈಯಲ್ಲಿದ್ದೀನಿ, ಮಕ್ಕಳು ಕೋಆಪ್ರೇಟಿವ್ ಇಲ್ಲ, ಇವೆಲ್ಲ ನಾವು ಕೊಡ್ಕೊಳ್ತಕ್ಕಂಥ ಕಾರಣಗಳಷ್ಟೇವೋ. ಮನಸ್ಸಿನಲ್ಲಿ ಶ್ರೀರಾಘವೇಂದ್ರ ಅನ್ನಕ್ಕೆ ಯಾರು ಕಾಡಬೇಕಾಗಿದೆ ಹೇಳಿ? ಯಾರೂ ಕಾಡಲ್ಲ. ಹಾಗಾಗಿ ನಾವು ಆ ಒಂದು ಓಪನ್ ಮೈಂಡಿಂದ ನಾವು ಬಂದು ಸೇವೆ ಮಾಡೋಕ್ಕೆ ಶುರು ಮಾಡಿದರೆ ಖಂಡಿತವಾಗ್ಲೂ ರಾಯರು ಒಲಿದೇ ಒಲಿತಾರೆ. ಎಸ್ ಖಂಡಿತ. ಅಂದರೆ ಈಗ ರಾಯರ ಆರಾಧನೆ ಇರುವಂತಹ ಈ ಸಂದರ್ಭದಲ್ಲಿ ತುಂಬ ಜನರಿಗೆ ಒಂದು ಕನ್ಫ್ಯೂಷನ್, ಡೌಟ್ ಇರುತ್ತೆ. ನಾವು ಅಲ್ಲಿಗೆ ಹೋಗಿ ಸೇವೆ ಮಾಡಬೇಕಾ, ಅಥವಾ ನಮಗೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲಿಲ್ಲ, ನಾವು ಹೋಗ್ಬೇಕಿತ್ತು, ಅಲ್ಲಿ ಹೋಗಿದ್ರೇ ನಂಗೆ ರಾಯರ ಆಶೀರ್ವಾದ ಸಿಗ್ತಾ ಇತ್ತು ಅಂತೆಲ್ಲ ಸ್ವಲ್ಪ ಡಿಪ್ರೆಷನ್ಗೆ ಹೋಗೋರು ಇದ್ದಾರೆ, ಒಳಗೊಳಗೆ ಕೊರಗೋರು ಕೂಡ ಇದ್ದಾರೆ. ಅಂಥವ್ರೆಲ್ಲರಿಗೂ ಕೂಡ ಒಂದು ರಿಲ್ಯಾಕ್ಸೇಷನ್ ಇದು, ಅಂದ್ರೆ ಒಂದು ರಿಲ್ಯಾಕ್ಸ್ ಆಗುವಂತಹ ಒಂದು ಅಲ್ಲ, ಇದು ಸತ್ಯ ಕೂಡ. ಈಗ ನೋಡಿ, ಇವತ್ತು ನಮಗೆ ಕನೆಕ್ಟಿವಿಟಿ ಇದೆ, ಮೀಡಿಯಾ ಇದೆ, ಎಲ್ಲ ಇದೆ, ಆಯ್ತಾ? ನಮ್ಮ ಪೂರ್ವಿಕರಿಗೆ ಎಲ್ಲಿತ್ತು? ರಾಯರ ವೃಂದಾವನ ಪ್ರವೇಶ ಮಾಡಿ 350 ವರ್ಷ ಚಿಲ್ಲರ ಆಯಿತು. ಇಲ್ಲಿನಿಂದನೂ ರಾಯರು ಅನುಗ್ರಹ ಮಾಡ್ತಾನೆ ಬಂದಿದ್ದಾರೆ ತಾನೆ. ಅವ್ರಿಗೆಲ್ಲರಿಗೂ ಹೆಂಗ್ ಸಿಕ್ಕರು ಮತ್ತು ರಾಯರು? ಆಯ್ತಾ? ಎಲ್ಲೇ ಇರ್ಲಿ, ಹೇಗೆ ಅಲ್ಲಿಂದಾನೇ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿದ್ರು. ಹೌದೌದು, ಸತ್ಯ ಅದು. ನಾನು ಅದೇ ಹೇಳೋದು, ರಾಯರ ಸೇವೆ ಶುರು ಆಗೋದು ಎಲ್ಲಿಂದ ಅಂತಂದ್ರೆ ಮಾನಸಿಕವಾದ ಇನ್ವಾಲ್ವ್ಮೆಂಟ್ ಇಂದಾನೆ ಶುರು ಆಗೋದು. ಹಾಗಾಗಿ ತ್ರಿಕರಣ ಶುದ್ಧಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ತ್ರಿಕರಣಗಳಂದ್ರೆ ಕಾಯಿಕ, ವಾಚಿಕ, ಮಾನಸಿಕ. ಆಯ್ತಾ? ನಾವು ಹೇಗೆ ನಡೀತೀವೋ, ನಾವು ಹೇಗೆ ನುಡಿತೀವೋ ಹಂಗೆ ನಮ್ಮ ಆಲೋಚನೆ ಇರಬೇಕು, ಹೇಗೆ ನುಡಿತೀವೋ ಹಂಗೆ ನಮ್ಮ ಕ್ರಿಯೆ ಇರಬೇಕು, ಹೌದಾ? ಹಾಗಾಗಿ ಈಗ ನಾವು ಅದನ್ನಿಂದನೇ ಶುರು ಮಾಡಿದರೆ ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ಸಾರ್ಟ್ ಆಫ್ ಸೇವಾ ಇರುತ್ತೆ, ಆಯಿತಾ? ಮಾಡಿಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಮಾಡಿದ್ದೀವಿ ಅನ್ನೋದು ಒಳ್ಳೇದು ತಾನೆ. ಯಾಕೆಂದರೆ ನಮ್ಮ ಮನುಷ್ಯನ ಮನಸ್ಸು ಹೆಂಗಿರುತ್ತೆ ಅಂದರೆ, ಮಾಡ್ತೀನಿ ಅನ್ನೋಕ್ಕಿಂತ ಬಿಡಕ್ಕೆ ನಾವು ಮಾರ್ಗ ಜಾಸ್ತಿ ಹುಡುಕ್ತೀವಿ. ನನ್ನ ಗುರುಗಳು ನನಗೆ ಹೇಳಿದ ಮಾತು ಅದು. ನೀ ಇವತ್ತು ಜಪ ಮಾಡಲಿಲ್ಲ ಅಂತಂದರೆ, ನೀ ಯಾಕೆ ಮಾಡಲಿಲ್ಲ ಅಂದರೆ 10 ಕಾರಣ ಕೊಡ್ತೀಯ. ಕಾಲೇಜ್ ಇತ್ತು, ಅಪ್ಪ ಅಮ್ಮ ಬಿಡಲಿಲ್ಲ, ಊಟ ಮಾಡಿಬಿಟ್ಟಿದ್ದೆ, ನನಗೆ ಹಸಿವು ತಡೆಯೋಕ್ಕಾಗಲಿಲ್ಲ, ನಿದ್ದೆ ಬಂದಿತ್ತು. ಸರಿ, ಇಷ್ಟೆಲ್ಲ ಮಾಡೋಕ್ಕೇನು ದಾರಿ ಇದೆ ಅಂತ ಹುಡುಕು ನೋಡೋಣ ಒಂದ್ಸಲ. ನಮಗೆ ಸಿಗೋದೇ ಇಲ್ಲ ಅದು. ಯಾಕೆಂದರೆ ನಮ್ಮ ಕರ್ಮ ಹೆಂಗಿರುತ್ತೆ ಅಂದರೆ, ನಮ್ಮನ್ನು ಧರ್ಮಾಚರಣೆಯಿಂದ, ಪಾಸಿಟಿವಿಟಿಯಿಂದ ದೂರ ತಳ್ತಾ ಇರ್ತದೆ. ನಾವು ಪ್ರಯತ್ನ ಪಟ್ಟು ಸಣ್ಣದಾಗಿ ಶುರು ಮಾಡಿದರೆ ಅದು ಖಂಡಿತವಾಗ್ಲೂ ಫಲ ಕೊಡುತ್ತೆ. ಖಂಡಿತ. ಅಟೆಂಪ್ಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಹೌದು. ಈ ಒಂದು ಸಂದರ್ಭದಲ್ಲಿ ನಿಮಗೆ ಇರುವಂಥ ಕನ್ಫ್ಯೂಷನ್ಸನ್ನು ನಾವು ಹೊರ ಹಾಕಿದ್ದೀವಿ ಅಂತ ಅಂದ್ಕೊತೀನಿ. ಯಾಕಂದರೆ ತುಂಬ ಜನ ಹೇಳ್ತಾರೆ, ಗುರುಗಳ ಆಶೀರ್ವಾದ ತಗೋಬೇಕಾ, ಅಥವಾ ನಾವು ಮಂತ್ರಾಲಯಕ್ಕೆ ಹೋಗಬೇಕಾ, ನಾವು ಇರುವಲ್ಲಿಂದನೇ ಇದನ್ನು ಮಾಡ್ಬೋದಾ, ಸೇವೆ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಕ್ಲಾರಿಟಿನೇ ಇರಲಿಲ್ಲ. ಇವತ್ತಿನ ಎಪಿಸೋಡಲ್ಲಿ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತು. ಈಗ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಸೇವೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಸೇವೆನೇ. ನೀವು ಮಠಕ್ಕೆ ಹೋಗಿ ಅಲ್ಲೊಂದು ಪಾತ್ರೆಯನ್ನು ಎತ್ತಿಟ್ರು ಕೂಡ ಸೇವೆ ಆಗುತ್ತೆ, ಅಥವಾ ನಿಮ್ಮ ಮನೆಯಲ್ಲಿ ಇದ್ದುಕೊಂಡು ರಾಯರ ಸ್ಮರಣಿಕೆಯಲ್ಲಿ ನೀವು ಕಾಲ ಕಳೆದ್ರೂ ಕೂಡ ಅದು ಕೂಡ ಸೇವೆ ಆಗುತ್ತೆ. ಅದನ್ನ ಶುದ್ಧ ಮನಸ್ಸಿಂದ ಮಾಡಿ, ಒಳ್ಳೆ ಮನಸ್ಸಿಂದ ಮಾಡಿ, ಖಂಡಿತವಾಗಿಯೂ ರಾಯರು ನಿಮ್ಮ ಜೊತೆಗೆ ಇರ್ತಾರೆ. ಇದು ಇವತ್ತಿನ ಎಪಿಸೋಡ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಗುರುಗಳೇ, ನಿಮ್ಮ ಜೊತೆಗೆ ನನ್ನ ಮಾತುಕತೆಯನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿಗೆ ಈ ಎಪಿಸೋಡನ್ನು ಇಲ್ಲಿ ಮುಗಿಸೋಣ. ನಾಳೆ ಇನ್ನೊಂದಿಷ್ಟು ಬೇರೆ ವಿಚಾರಗಳಿದೆ, ಅದ್ರ ಬಗ್ಗೆ ನಿಮ್ಮ ಜೊತೆನೇ ಡಿಸ್ಕಷನ್ ಮಾಡಬೇಕು ಅಂತ ಅನ್ಕೊತೀನಿ. ಅದು ಕೂಡ ರಾಯರ ಹೆಸರಲ್ಲಿ ಕೆಲವೊಂದು ಮೋಸಗಳು ನಡೀತಾ ಇದ್ದಾವೆ, ರಾಯರನ್ನೂ ದೂರೋ ಒಂದಿಷ್ಟು ಮಂದಿಗಳು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಕೊತಾ ಇದ್ದಾರೆ. ಅಂದರೆ ಹಿಂದೆನೂ ಕೂಡ ಇದ್ದಿರಬಹುದೇನೋ, ಗೊತ್ತಿಲ್ಲ. ಸೊ ಇದೆಲ್ಲೋದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಸುತ್ತೆ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮ ನಿಮಗೆ ಪ್ರತಿದಿನ ತಲುಪಬೇಕು ಅಂತ ಇದ್ರೆ, ನಮ್ಮ ಈ ಕಾರ್ಯಕ್ರಮವನ್ನು ನೀವು ಯೂಟ್ಯೂಬಲ್ಲಾದರೂ ನೋಡ್ಬೋದು, ಫೇಸ್ಬುಕ್ಕಲ್ಲಾದರೂ ನೋಡ್ಬೋದು, ಅಥವಾ ಇನ್ಸ್ಟಾಗ್ರಾಮಲ್ಲಾದರೂ ನೋಡ್ಬೋದು. ನಮ್ಮ ಎಲ್ಲ ಪೇಜ್ಗಳನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಅಂದರೆ ಹೆಗ್ಗದ್ದೆ ಸ್ಟುಡಿಯೋ ಅನ್ನೋದು 3 ಪ್ಲ್ಯಾಟ್ಫಾರ್ಮ್ಗಳಲ್ಲಿದೆ. ಸೊ ಯೂಟ್ಯೂಬಲ್ಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡಬೇಕು ಅಂದರೆ ಫಾಲೋ ಮಾಡ್ಕೊಳ್ಳಿ. ಇದು ಇವತ್ತಿನ ವಿಶೇಷ. ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ.
ನಮಃ.